ಜೀವನ ಮಾಡೋಕ್ಕೆ ಎಂಥ ಕಷ್ಟ ಪಾಪ. ಅವ್ರು ನೋಡಿದರೆ ನಮಗೆ ಹೊಟ್ಟೆ ಉರಿ ಬರ್ತೈತೆ. ಇಂಥ ಕಾಡಲ್ಲಿ ಬಂದು ಆ ದನ ಮೇಯಿಸ್ಕೊಂಡು ಏನೋ 2-3 ಲೀಟ್ರ್ ಹಾಲು ಹಾಕ್ಕೊಂಡು ಅವ್ರ ಪಾಪ ಹೆಂಡತಿ ಮಕ್ಕಳು 3 ಮಕ್ಕಳು ಹೆಣ್ಮಕ್ಳು ಜೀವನ ಸಾಗಿಸ್ತಾವ್ರಲ್ರಿ ಸಿದ್ದರಾಮಯ್ಯನವ್ರೆ. ಯಾರ್ಯಾರಿಗೋ ಗೃಹಲಕ್ಷ್ಮಿ ಅಂತ ಕೊಡ್ತೀರಾ, ಬಸ್ ಫ್ರೀ ಅಂತ ಕೊಡ್ತೀರಾ. ಇಂಥವ್ರನ್ನ ಯಾವುದಾನ ಒಂದು ಕೆಲಸ ಕೊಟ್ಟು ಒಂದು 10-15 ಸಾವಿರ ಕೊಟ್ಟು ಇಂಥವ್ರನ್ನ ಬೆಳೆಸ್ರಿ. ಯಾಕ್ರಿ ಸಿದ್ದರಾಮಯ್ಯ ಸಾರ್ ಅವರೇ, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳೇ, ಇಂಥವ್ರನ್ನ ಅನ್ಯಾಯ ಮಾಡ್ತಾ ಇದ್ದೀರಾ. ದೇವರಾಣೆ ಒಳ್ಳೇದಾಗಲ್ಲ. ಇಂಥವ್ರಿಗೆ ನೀವು ಒಳ್ಳೇದು ಮಾಡಿ, ಇನ್ನು ನೀವು ಐಶ್ವರ್ಯ ಎಲ್ಲ ಕೊಡ್ತಾನೆ ಭಗವಂತ. ಇಂಥವ್ರನ್ನ ನೋಡಿ, ಗಟ್ಟಿಮುಟ್ಟಾಗಿರೋರಿಗೆಲ್ಲ ಗೃಹಲಕ್ಷ್ಮಿ, ಸಾವುಕಾರರಿಗೂ ಗೃಹಲಕ್ಷ್ಮಿ, ಬಂಡೆ ಅಂತ ಇರೋವ್ರಿಗೂ ಗೃಹಲಕ್ಷ್ಮಿ, ಅಂಥವ್ರಿಗೆಲ್ಲ ಕೊಡೋದನ್ನ ಕಮ್ಮಿ ಮಾಡಿ ಇಂಥವ್ರನ್ನ ಬೆಳೆಸ್ರಿ. ಪಾಪ ಹ್ಯಾಂಡಿಕ್ಯಾಪ್ ನೋಡಿರಿ, ಹೊಟ್ಟೆ ಉರಿದಾಯ್ತು ರೀ ನೋಡ್ತಾ ಇದ್ರೆ. ಏನು ಹೇಳ್ತೀರಾ ಕರ್ನಾಟಕದ ಸರ್ಕಾರಕ್ಕೆ? ನಮಗೆ ಕರ್ನಾಟಕ ಸರ್ಕಾರದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತವ್ರೆ, ಅಂಗವಿಕಲರನ್ನ ಮೆಟ್ಟಿನ ಕಾಲನ ತುಳಿದಾಕ್ತವ್ರೆ, ವೈಯಕ್ತಿಕ ದೇಶ ಸಾಧನೆ ಮಾಡ್ತಾರೆ. ಈ ಸಮಾಜದಾಗ ಅಂಗವಿಕಲರನ್ನ ಉಳಿಸೋಕು ಇದಿಲ್ಲ, ನಮ್ಮನ್ನೇ ನೂಕ್ ಬರ್ದೇವ್ರೆ. ಬಂಡೆ ಅಂತ ಗಟ್ಟಿ ಮುಟ್ಟಾಗಿರೋರ್ಗ್ ದುಡ್ಡುಗಳು ಸಂಬಳಗಳು ಕೊಡ್ತಾವ್ರೆ, ಅಂತವ್ರು ಕೊಡ್ತಾವ್ರೆ. ನಿಮ್ಮಂತವ್ರು ಕೊಡಕ್ ಹೇಗೈತಿ ಅಲ್ವಾ ಅವ್ರಿಗೆ? ಶ್ರೀಮಂತರಿಗೆ ಕೊಡ್ತವ್ರೆ ಎಲ್ಲ ಅಧಿಕಾರಿವರ್ಗಳು ಕೆಲಸ ನೋಡಿ. ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಇವ್ರಕ್ಕ ಇನ್ನು 3 ತಿಂಗಳು ಒಳಗೆ ಟೈಮ್ ಕೊಡ್ತೀವಿ. ಕೊಡ್ಲಿಲ್ಲ ಅಂದ್ರೆ ಧರಣಿ ಮಾಡ್ತೀವಿ ನಾವು ಮಧುಗಿರಿಯಲ್ಲಿ. ನಿಮ್ಮ ರಾಜ್ಯಾದ್ಯಂತ ಫ್ರೀಡಮ್ ಪಾರ್ಕ್ನಾಗೆ ರಾಜ್ಯಾದ್ಯಂತ ಧರಣಿ, ರಾಜ್ಯಾದ್ಯಂತ ನಾನೇ ಒಬ್ಬನ್ನೇ ಕರ್ಕೊಬಂದು ನಾವೇ ಮಾಡ್ತೀವಿ, ಯಾರು ಬೇಕಿಲ್ಲ. ವಿಧಾನಸೌಧ ಮುಂದಕ್ಕೆ ಬಂದು ಧರಣಿ ಮಾಡ್ತೀವಿ. ಇವ್ರನ್ನ ಕರ್ಕೊಬಂದು ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಈ ಪ್ರಶ್ನೆನ ಎಲ್ಲರೂ ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ನಿಮಗೂ ಕರುಣೆ ಇದ್ದರೆ ಸಿದ್ದರಾಮಯ್ಯ ಅವ್ರ ತಕ್ಕ ಹೋಗೋವರೆಗೂ ಶೇರ್ ಮಾಡಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಕ್ಕ ಹೋಗೋವರೆಗೂ ಈ ವಿಡಿಯೋನ ಎಲ್ಲರೂ ತಲುಪಿಸ್ರಿ. ಏನನ್ನ ಹೇಳ್ಬೇಕಾ ನೀವು? ಏನಿಲ್ಲ, ಸಮಾಜದಲ್ಲಿ ಉತ್ತಮವಾದ ಕೆಲಸ ಮಾಡೋರು ಬದುಕ ಕಷ್ಟ ಐತೆ ನೋಡಿ. ಉತ್ತಮವಾದ ಕೆಲಸ ಪಾಪ ಒಂದು 15 ಕಿಲೋಮೀಟ್ರ್ ಪಾಪ ಅಲ್ಲಿ ಇಲ್ಲಿ ಬಸ್ ಇಲ್ದ ಅಲ್ಲಿ ಇಲ್ಲಿ ಅವರು ಇವರು ಕೈ ಹಿಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡಿ ಅವ್ರಿಗೆಲ್ಲ ಏನು ಸೌಲಭ್ಯ ಬೇಕು ಎಲ್ಲ ಮಾಡಿಕೊಟ್ಟಾದ್ಮೇಲೆ ಇಂಥವ್ರನ್ನ 2019ರಲ್ಲಿ ನಿವೃತ್ತಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೀಲ್ಡ್ನಾಗೆ ನಮ್ಮ ಅಂಗವಿಕಲರಿಗೆ ಮನೆಗಳು ಬಂದು ಮನೆಗಳು ಮಾಡ್ಕೊಟ್ಟಿದ್ವಿ. ಮದ್ಗಿರಿ ರೆಡ್ ಕ್ರಾಸ್ ಶಿಬಿರದಾಗ ಮಾಡ್ಕೊಟ್ಟಿದ್ವಿ, ಬೆಳಗುಂಬದಾಗ ಮಾಡ್ಕೊಟ್ಟಿದ್ವಿ, ಸಿರಾದಾಗ ಮಾಡ್ಕೊಟ್ಟಿದ್ವಿ, ಅನೇಕ ಸಾಧನ ಸಲಕರಣೆ ಎಲ್ಲ ಮಾಡ್ಕೊಟ್ಟಿದ್ವಿ. ನಮ್ಮ ಅನುದಾನ ಕೊಡ್ತದಲ್ಲಿ ಪಂಚಾಯತಿ ಒಳಗೆ 3 ಚಕ್ರದ ಸೈಕಲ್ ವಾಹನಗಳು 4 ಕೊಡ್ಸಿದ್ವಿ. ವಿಕಲಚೇತನರಿಗೆ ಸೋಲಾರ್ ಲೈಟ್ ಕೊಡ್ಸಿದ್ವಿ 35. ಅನೇಕ ಸೌಲಭ್ಯಗಳು ಮಾಡಿದ್ವಿ. ಸರ್ಕಾರದ್ದು ಪೆನ್ಷನ್ ನಿಂತು ಬರಂಗ್ ಮಾಡಿದ್ವಿ. ಎಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಟ್ಟಿದ್ವಿ, ಎಲ್ಲ ಅನುಕೂಲ ಮಾಡಿದ್ವಿ ಸರ್. ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿದ್ದರಾಮಯ್ಯರವರೇ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಇವ್ರಿಗೆ ನ್ಯಾಯ ಕೊಡಿಸಿ. ಈ ವಿಡಿಯೋನ ಇಲ್ಲೇ ಚನ್ನಮಾನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ, ಕಾಡಿನಲ್ಲಿ ಹುಡುಕ ಬಂದು ಆ ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ. ಇವ್ರಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾ, ವಾಹನ ಕೊಡಬೇಕು 3 ಚಕ್ರದ್ದು. ಇವ್ರಿಗೆ ಮೋಟಾರ್ ವಾಹನ ಯಾವ್ದಾನ ಒಂದು 3 ಚಕ್ರದ್ದು ಪೆಟ್ರೋಲಿಂದ ಎಲೆಕ್ಟ್ರಿಕಲ್ ಗಾಡಿನ ಇವ್ರಿಗೆ ಕೊಟ್ಟರೆ ಅವ್ರ ಜೀವನ ಉತ್ತಮವಾಗಿರುತ್ತೆ, ನಿಮಗೂ ಒಳ್ಳೇದಾಗುತ್ತೆ, DK ಶಿವಕುಮಾರ್ಗೂ ಒಳ್ಳೇದಾಗುತ್ತೆ, ಸಿದ್ದರಾಮಯ್ಯನವ್ರಿಗೂ ಒಳ್ಳೇದಾಗುತ್ತೆ. ಇಂಥವ್ರನ್ನ ನೀವು ಬೆಳೆಸ್ರಿ. ನಿಮ್ಮ ಮನೆ ಒಳಗೆ ಏನೇ ತೊಂದರೆ ಇದ್ರು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಣ್ಣೀರ್ ಹಾಕಿ ನಾನು ಈ ಕಡೆ ಬಂದಿರೋದು ಪಂಚಾಯತಿಯಿಂದ ನೊಂದು ಬೆಂದು ಬಂದಿರೋದು. ನೋಡಿ, ನೊಂದು ಬೆಂದು ಬಂದಿದ್ದಾರೆ. ಇಂಥವ್ರಿಗೆ ನ್ಯಾಯ ನಮ್ಮ ಅಧಿಕಾರಿಗಳು ನನ್ನ ಕೆಲಸ ಕಿತ್ಕೊಂಡಿರೋರು, ನನ್ನ ಅನ್ನ ಕಿತ್ಕೊಂಡಿರೋ ಅಧಿಕಾರಿಗಳು ಸರ್ವನಾಶ ಹಾಳಾಗಿ ಹೋಗ್ತಾರೆ. ನಾವು ಅಯ್ಯೊಂದು ಶಾಪ್ ಒಳ್ಳೇದಾಗಲ್ಲ ಸ್ವಾಮಿ. ನೂತನ ಮುಖ್ಯಮಂತ್ರಿ ಅವರೇ, ನೂತನ ಉಪಮುಖ್ಯಮಂತ್ರಿ ಅವರೇ, ನಮಗೆ ಕೆಲಸ ಕೊಟ್ಟು ಹಿಂದಿನ ಗೌರವಧನ ಎಲ್ಲ ಕೊಟ್ಟು ನಮಗೆ ಮೋಟಾರ್ ವಾಹನ ಕೊಡ್ಬೇಕು 3 ಚಕ್ರದ್ದು ಅನುಕೂಲ ಮಾಡ್ಕೊಡಿ ಸ್ವಾಮಿ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಹಿಂದ್ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅತಿ ಹೆಚ್ಚು ಶೇರ್ ಮಾಡಿ.